ದೊಡ್ಡ ಇದರಲ್ಲಿ ಸನ್ಮಾನ ಆಗಲಿ, ಆದರೂ ತನ್ನ ತವರು ಮನೇಲಿ ಆಗೋ ಸನ್ಮಾನ ಇದೆಯಲ್ಲ ಇರ್ಬೋದು, ಮುಂದೆ ಬೆಳಗ್ಗೆ ಯಾವುದೇ ಇರ್ಬೋದು, ಆಗ ಈ ಸನ್ಮಾನ ಎಲ್ಲದಕ್ಕಿಂತ ಹೆಚ್ಚು. ಯಾಕೆಂದರೆ ನೀವೆಲ್ಲ ನನ್ನ ಆತ್ಮೀಯರು, ನನ್ನ ಒಡನಾಡಿಗಳು. ಮತ್ತು ಅರಸೀಕೆರೆ ನನಗೆ ಒಂದು ವಿದ್ಯೆ ಕೊಟ್ಟಂಥ ಕ್ಷೇತ್ರ ಇದೆ. ನಾನು 5ನೇ ಕ್ಲಾಸ್ ಅರಸೀಕೆರೆಗೆ ಹೋಗಿದ್ದು. 5ನೇ ಕ್ಲಾಸ್ ಅರಸೀಕೆರೆಗೆ ಬಂದಾಗಿಂದ ವಿದ್ಯಾಭ್ಯಾಸ ಮುಗಿಸಿದ್ದೇನೆ. ಮುಗಿಸಿದ ತಕ್ಷಣ ಇವತ್ತು ನಾನು ಒಬ್ಬ ವ್ಯಕ್ತಿ ನಾವು ಪತ್ರಕರ್ತರು ಜ್ಞಾಪಿಸ್ಕೊಳ್ಳೇಬೇಕಾಗುತ್ತೆ. ಇದೆಲ್ಲ ಸನ್ಮಾನನೂ ಸಹ ಆತನಿಗೆ ಸಲ್ಲಬೇಕಾಗುತ್ತೆ. ಆ್ಯಕ್ಚುಲಿ ನನಗೆ ಲೆಕ್ಚರ್ ಆಗಬೇಕು ಅಂತ ತುಂಬ ಆಸೆ ಇತ್ತು. ಮಾಸ್ಟರ್ ಎಂ.ಕಾಮ್ ಆದ ತಕ್ಷಣವೇ ಲೆಕ್ಚರ್ ಆಗಬೇಕು ಅಂತ. ನಾನು ಗೋಪಿನಾಥ್ ಅಂತ ನಮ್ಮ ಸಂಘದ ಮಾಜಿ ಅಧ್ಯಕ್ಷರು ಆಗಿದ್ರು. ಅವರೇ ಇಲ್ಲಪ್ಪ ಪತ್ರಿಕೋದ್ಯಮ ಮಾಡು, ನಿಮ್ಗೆ ಎಷ್ಟು ದಿನ ಆಯಿತೋ ಅಷ್ಟು ದಿನ ಮಾಡು, ಆಮೇಲೆ ಬೇಕಾದ್ರೆ ನೀವು ಇದಕ್ಕೆ ಕ್ಷೇತ್ರಕ್ಕೆ ಹೋಗ್ಬಿಡ್ಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಒಂದು ಅಪ್ಲಿಕೇಶನ್ ಹಾಕಿದ್ದು. ಜನಮಿತ್ರಾಗ ಉಪಸಂಪಾದಕನಾಗ ಆಯ್ಕೆನೇ ಆಗೋಯ್ತು 1990 ಇಸ್ವಿ. ಅಲ್ಲಿ ಒಂದು 6 ತಿಂಗಳು ಕೆಲಸ ಮಾಡ್ತಾ ಇದ್ದೆ. ಅಷ್ಟೊತ್ತು ಅದೇ ಗೋಪಿ ಬೇಡ ನೀವು ಹಾಸನಲ್ಲಿ ಕೆಲಸ ಮಾಡೋದು ಬೇಡ, ಬಂದ್ಬಿಡು ನೀನು ಅರಸೀಕೆರೆಗೆ. ನೋಡಿ, ಒಬ್ಬ ವ್ಯಕ್ತಿ ಜೀವನದಲ್ಲಿ ಇವತ್ತು ನನ್ನ ಜೀವನದ ಪತ್ರಿಕೋದ್ಯಮದ ಎಲ್ಲ ಹಂತಗಳಲ್ಲೂ ಗೋಪಿಯ ಪಾತ್ರ ಇದ್ದೇ ಇದೆ. ಅವ್ನು ನೆನೆಸ್ಕೊಳ್ಳೋದು ನಾನೇನು ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾನು ಹಾಸನ ಕಳಿಸಿದ್ದು ಅವರು ನನ್ನ ಒಂದು ಅಭಿಮಾನ. ನಮ್ಮ ಅವರು ತುಂಬ ಆತ್ಮೀಯತೆ ಇರೋದ್ರಿಂದ ಅವನೇ ಪ್ರಸಾದ್ ಇವ್ರ ಅಣ್ಣ ಅವ್ರ ತಮ್ಮ ನನ್ನ ಕ್ಲಾಸ್ಮೇಟ್ ಆ್ಯಕ್ಚುಲಾಗಿ. ಬಟ್ ಆತ ನಮ್ಗೆ ಕಳಿಸಿದ್ದು ಹಾಸನಕ್ಕೆ ಕಳಿಸಿದ್ರು. ಮತ್ತು ಹಾಸನ ಮತ್ತೆ ಬೇಡ, ನೀವು ಹಾಸನಲ್ಲಿ ಬೇಡ, ಅರಸೀಕೆರೆಗೆ ಬಂದ್ಬಿಡೋ ನೀನು ಅಂತ ಅಂದ್ಬಿಟ್ಟು ಮತ್ತೆ ನನಗೆ ಕರ್ಸ್ಕೊಂಡು ಪ್ರತಿನಿಧಿ ದಿನಪತ್ರಿಕೆ ಅವ್ರದ್ದಾದಂಥ ಪತ್ರಿಕೆಗೆ ನನ್ನ ಇಲ್ಲಿ ವರದಿಗಾರರಾಗಿ ಮಾಡಿಬಿಟ್ಟು ಆನಂತರ ಪತ್ರಿಕೋದ್ಯಮದ ಜೊತೆ ಬೆಳೆಸಿದ್ರು. ಪತ್ರಿಕೋದ್ಯಮ ಅಂದರೆ ಹೇಗಿರಬೇಕು, ಯಾವ ಥರ ಮಾಡಬೇಕು, ಈ ಥರ ಶೈಲಿ ಬರೀಬೇಕು, ಆತನೇ ಸಾಟಿ. ಇವತ್ತಿಗೂ ನನಗೆ ತಿಳಿದ ಮಟ್ಟಿಗೆ ಪತ್ರಿಕೋದ್ಯಮದಲ್ಲೊಬ್ಬರು ಸಾಟಿ ಇದ್ದರೆ ಗುರುಗಳಿದ್ರೆ ಅದು ಗೋಪಿನಾಥ್ ಮಾತ್ರ ಅಂತ ನಾನು ತಿಳ್ಕೊಳ್ತೀನಿ. ನಮ್ಮ ಶಿವಗಪ್ಪ ಅವರು ಹೇಳ್ತಾರೆ, ರಾಮಚಂದ್ರ ನಮ್ಮ ಸಮಕಾಲೀನರು ಅವರೆಲ್ಲ ಎಲ್ಲೇ ಹೇಳ್ತಾರೆ. ಇಷ್ಟು ಒಬ್ಬ ವ್ಯಕ್ತಿ ಕರೆಸಿ ಮಾಡಿದ್ರು. ಆಮೇಲೆ ಪ್ರಜಾವಾಣಿ ಪತ್ರಿಕೆ ಬಿಡೋಂಥ ಸಂದರ್ಭ ಬಂದಾಗ ಇಲ್ಲ ಪತ್ರಿಕೆ ಮಾಡು, ಬೇರೆಯವ್ರು ಮಾಡೋದು, ನೀನು ಮಾಡೋದು. ಪ್ರಜಾವಾಣಿ ಪತ್ರಿಕೆಯಲ್ಲಿ 4 ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ. 2000 ಇಸ್ವಿ ತನಕ ಪ್ರಿಂಟಿಂಗ್ ಪ್ರೆಸ್ ಮಾಡಿ ವಾಣಿ ಪ್ರಿಂಟರ್ಸ್ ಅಂತ ಆಮೇಲೆ 2000 ಇಸ್ವಿಲಿ ವಿಜಯ ಕರ್ನಾಟಕ ದಿನಪತ್ರಿಕೆಗೆ ಬಂದಾಗ 2004 ನಂತರ ಅಷ್ಟೊತ್ತಿಗೆ ನನಗೆ ಅರಸೀಕೆರೆಗೆ ಸಾಕಾಯಿತು ಅನಿಸ್ತಿತ್ತು. ಅಷ್ಟೊತ್ತು ನನಗೆ ಆಕಾಶವಾಣಿಗೆ ಅಪಾಯಿಂಟ್ಮೆಂಟ್ ಆಯಿತು. ದೊಡ್ಡಿಗೆ ಹೇಳಿದೆ, ಏನಪ್ಪ ಮಾಡೋದು, ಇಲ್ಲ ಬೇಡ ಅರಸೀಕೆರೆ. ಅವ್ರಾಗಲೇ ನಮ್ಮ ವೆಂಕಟೇಶ್ ಒಂದು ಮಾತು ಹೇಳಿದ್ರು, ಮೋಹನ್ ಕೃಷ್ಣ ಇಷ್ಟು ವರ್ಷ 40 ವರ್ಷ ಆದರೂ ಸಾಧನೆ ಮಾಡೋಕ್ಕೆ ಕಾರಣ ಅಂದರೆ ನಾನು ಜಾತಿ ಹೇಳ್ಕೋಬಾರ್ದು. ಒಬ್ಬ ಬ್ರಾಹ್ಮಣ ಅರಸೀಕೆರೆಲ್ಲೇ ಆಗಿರ್ಬೋದು, ಈಗ ಎಲ್ಲರೂ ಸೇರಿರ್ಬೋದು, ಜಾತಿ ಬರಲ್ಲ. ಆದ್ರೆ ಆಗಿನ ಕಾಲದಲ್ಲಿ ಲಿಂಗಾಯತರು ಡಾಮಿನೇಟೆಡ್ ಇದ್ದೀವಿ. ಲಿಂಗಾಯತರು ಮಾತ್ರ ಇರಬೇಕು, ಇದ್ಬಿಟ್ಟು ಯಾರು ಇರಬಾರ್ದು ಅಂತ ಸಂದರ್ಭದಲ್ಲಿ ನಾನು 14 ವರ್ಷಗಳ ಕಾಲ ಪತ್ರಿಕೋದ್ಯಮ ಮಾಡಿದೆ. ಹಾಸನಕ್ಕೆ ಹೋದರೆ ಅಲ್ಲಿ ಗೌಡರು ಅಷ್ಟುಗಳ ಜನಗಳ ಮಧ್ಯೆನೂ ನಾನು ಇವತ್ತೇನಾದ್ರು ಬೆಳೀತಿದ್ದೀನಿ ಅಂತ ಅಂದರೆ ನಾವು ಯಾವತ್ತೂ ಪತ್ರಿಕೋದ್ಯಮದಲ್ಲಿ ನಮ್ಮ ಪಾಡಿಗೆ ನಾವು ನಡ್ಕೊಂಡು ಹೋಗ್ತಾ ಇರ್ಬೇಕು. ಯಾರು ಏನಾದ್ರು ನಮ್ಮ ಕೈ ಬಾಯಿ ಶುದ್ಧವಾಗಿ ಒಬ್ಬರು ಬಾಯಿಗೆ ಬೀಳ್ದಾನೆ ಸಂಜೆ 7 ಗಂಟೆ ಆದ ತಕ್ಷಣ ಮನೆಗೆ ಬಂದು ಸೇರ್ಕೊಂಡ್ರೆ ಅವ್ನ ಪತ್ರಿಕೋದ್ಯಮದಲ್ಲಿ ಯಾವತ್ತೂ ಯಶಸ್ವಿ ಪತ್ರಕರ್ತ ಎಲ್ಲ ಇದುಗಳು ಶುರು ಆಗೋದೇ 7 ಗಂಟೆ ಮೇಲೆ. 7 ಗಂಟೆ ಮೇಲೆ ನಾವೆಲ್ಲರೂ ಹೋಗ್ಬಿಟ್ಟು ಸೇರ್ಕೊಂಡ್ರೆ ಅವ್ನು ಇನ್ನೇನೋ ಮಾತಾಡ್ದ ಅದೇನೋ ಆಗಿ ಒಂದು ಕಟ್ಟಾಗಿ ಅದು ನಮಗೆ ತಿರುವಂತರ ಆಗಿ ನಮ್ಮ ಪತ್ರಕರ್ತರ ಜೀವನ ಮೊದಲನೇದಾಗಿ ಪತ್ರಕರ್ತರ ಜೀವನ ಅದು ಆ ಥರದಲ್ಲಿ ಬಂದೆ. ಇದೇ ಗೋಪಿ ನೋಡಿದ್ರೆ ನಾನು ಸಂತೋಷಪಟ್ಟ. ನಾನು ಬೆಳೆಸಿದುರ್ಗ ಅಕ್ವಿಷನ್ ಕಾರ್ಡ್ ಸಿಕ್ತು. ಆ ಕಡೆ ಇಲ್ಲಿ ರಾಜ್ಯಾದ್ಯಂತ ನಾನು ಎಲ್ಲ ಎಲ್ಲಿ ಬೇಕಾದರೂ ಓಡಾಡ್ಬೋದು. ರೈಲ್ವೆ ಡಿಪಾರ್ಟ್ಮೆಂಟ್ 50% ಇದೆ. ಎಲ್ಲ ಒಂದು ಹಂತನೂ ನಾನು ಬೆಳೆಸಲಿಕ್ಕೆ ಅದೊಂದು ಕಾರಣ. ಮತ್ತು ನನ್ನ ಆತ್ಮೀಯರಾದಂಥ ರಾಘವೇಂದ್ರ ಅವರು ಮಾಡಿದ್ರು. ಎಷ್ಟು ಜೊತೆಯಾಗಿದ್ದರೆ ಅವರು ನನಗೆ ಬೆಂತಾಟ ಹೇಳೋರು, ಇಲ್ಲ ನೀವು ಹಿಂಗೆ ಮಾಡಿ. ಅವ್ರು ಇಂಜಿನಿಯರು, ನನಗಿಂತ ಸೀನಿಯರ್ 3-4 ವರ್ಷ ಆದರೂ ಸಹ ಪ್ರತಿ ನಾನು ಹೇಳ್ತಾ ಇದ್ದೆ. ಕೆಲವೊಂದು ಸಂದರ್ಭದಲ್ಲಿ ಕೇಳ್ತೀವಿ, ಏನು ಮಾಡೋದು, ಇಲ್ಲ ನೀವು ಈ ಥರ ಮಾಡಿ, ಇಲ್ಲ ನೀವು ಹಿಂಗೆ ಮಾಡಿ. KPS ವಿಶ್ವನಾಥ್ ಅವರು ಇವತ್ತಿಗೂ ನಾನು ಬೈತಾರೆ, ನೀವು M.Com ಹೋದ್ರೆ ಸುಮ್ಮನೆ ದಂಡ ಕಣ್ರಿ, ನಿಮಗೆ ಬಿಸ್ನೆಸ್ಸೇ ಗೊತ್ತಿಲ್ಲ ನಿಮಗೆ ಹೇಳ್ತಾರೆ. ಯಾಕೆಂದ್ರೆ ನಾನು ಯಾವತ್ತೂ ದುಡ್ಡಿನಿಂದ ಹೋಗಲಿಲ್ಲ. ಇನ್ನೊಂದು ಏನಾದರೂ ಯಾವ ಒಬ್ಬ ವ್ಯಕ್ತಿ ದುಡ್ಡಿನಿಂದ ಹೋಗ್ತಾನೆ ನಮ್ದು ಎಷ್ಟಿದೆ ನಮ್ಮ ಹಾಸಿಗೆ ಇದ್ದಷ್ಟು ಕಾಲು ಚಾಚ್ಕೊಂಡ್ರೆ ಅವತ್ತು ಸಹಿತ ಅವ್ನು ಯಶಸ್ವಿ ಆಗೇ ಆಗ್ತಾರೆ. ನನ್ನ ಮಟ್ಟಿಗೆ ಯಾವಾಗ ನಾವು ಒಂದು ದುಡ್ಡಿನಿಂದ ಒಂದು ಆಸೆ ಅಭಿಷೇಕ ಅಂತ ಆದಾಗ ನಾವು ಬದುಕಿ ತುಂಬಾ ಕಷ್ಟ ಆಗುತ್ತೆ. ಎಲ್ಲ ಯಾವ ಥರದಾದ್ರೂ ತೊಂದರೆ ಸಿಗಾಕೊಳ್ತೀವಿ, ನಮ್ಮ ಜೀವನನೇ ಪ್ರಾಬ್ಲಮ್ ಆಗುತ್ತೆ. ಈ ಒಂದು ನಂತರಕ್ಕೆ ನಮ್ಮ ನಿಜ ನೆನೆಸ್ಕೊಳ್ಳೋಂಥದ್ದು ಒಂದು ಗೋಪಿ, ನಮ್ಮ ರಾಘವೇಂದ್ರ ಅವರು ನನಗೆ ಸೀನಿಯರ್ಗಳವರು. ಅವರು ನಮ್ಮ ಶ್ರೀಧರ್ ಜಡ್ಜ್ ಆಗಿದ್ದವರು, ಧರಣಿ ಅಂತ ಮಲಿಯಪ್ಪ ಡಾಕ್ಟರ್ ಮಗ, ಅವ್ರುಗಳೆಲ್ಲ ನಮಗೆ ಒಂದು ಬೆನ್ನೆಲುಬಾಗಿ ಮುಂದೆ ನಿಂತು ಬೆಳೆಸಿ ಇದಂಥ ಸಂದರ್ಭದಲ್ಲಿ. ಅದೇ ಥರ ಮಾಡಾಳ್
ಶ್ರೀರಂಗಪ್ಪ ನಾನು ನೆನೆಸ್ಕೊಳ್ಳೋದೇ ಇಲ್ಲ, ಮಾಡಲ್ಲ ಕೂತ್ಕೊಂಡು ಅರ್ಚಕರ ಸುದ್ದಿನೆಲ್ಲ ವಿಜಯ ಕರ್ನಾಟಕದಲ್ಲಿ ಸುದ್ದಿ ಮಾಡ್ಬಿಡೋರು. ನನಗೂ ಅವ್ರಿಗೂ ಗಲಾಟೆ, ನೀವು ಮಾಡಲ್ಲ ಹೆಸರೆಲ್ಲ ಸುದ್ದಿ ಮಾಡ್ಬಿಡ್ತಾರೆ ಅರ್ಚಕರದೆಲ್ಲ ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಅನ್ಕೋತಿದ್ವಿ ಇಲ್ಲ ಶ್ರೀರಂಗಪ್ಪ ಇರಬೇಕು, ಒಟ್ಟಲ್ಲಿ ನಮ್ಗೆ ಸುದ್ದಿ ಪತ್ರಿಕೆ ಮುಖ್ಯನೇ ಹೊರತು ಮಾಡಾಳು ಮತ್ತು ಅರ್ಚಕರು ಅನ್ನೋದು ಮುಖ್ಯ ಅಲ್ಲ. ನಾನು ಅರ್ಚಕರಿಗೆ ಇರ್ತಿದ್ದೆ, ಆದರೂ ಅಷ್ಟು ಆಕ್ಟಿವ್ ನನ್ನ ಕ್ರಿಯಾಶೀಲತೆ ಒಂದು ಬೆಳೆಸಿದಂಥವ್ರು ನನ್ನ ಹಿರಿಯರಾಗಿ ರೈತ ಸಂಘದಿಂದ ಒಡನಾಟರಾಗಿ ಜನ ಎಷ್ಟು ಬೆಳಗಿನ ಮಧ್ಯಾಹ್ನ ತನಕ ನಾವೆಲ್ಲ ಒಟ್ಟಿಗೆ ಕೂತಿರ್ತೀವಿ. ನಾವು ಕಂಪ್ಯೂಟರ್ ಕೂತಂಥ ಸಂದರ್ಭದಲ್ಲಿ ಇರ್ಬೋದು, ಪ್ರತಿಯೊಂದು ಹೆಜ್ಜೆ ಅವರು ಸಹಿತ ನಮಗೆ ದೊಡ್ಡದಾಗಿ ಬೆಳೆಸ್ಕೊಂಡು. ಇನ್ನು ನಮ್ಮ ರಾಮಚಂದ್ರನು ನಾವು